ನಮಸ್ಕಾರ. ನೀವು ನೋಡ್ತಿದ್ದೀರಾ ಕನ್ನಡ ಟೆಕ್ ಪ್ರಪಂಚ. ಇವತ್ತು ಪಿವೋಟ್ ಟೇಬಲ್ಸ್ ಮೇಲೆ ಹೇಗೆ ವರ್ಕ್ ಮಾಡೋದು ಅಂತ ನೋಡೋಣ. ಆಮೇಲೆ ಪಿವೋಟ್ ಟೇಬಲ್ಸಿಂದ ಒಂದು ಡ್ಯಾಶ್ಬೋರ್ಡ್ ರಿಪೋರ್ಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂತಲೂ ತೋರಿಸ್ಕೊಡ್ತೀನಿ. ಸೊ ನಿಮ್ಮ ಮುಂದೆ ಈಗೊಂದು ಸ್ಯಾಂಪಲ್ ಡೇಟಾ ನೀವು ನೋಡ್ತಾ ಇರ್ಬೋದು. ಇದೇನು ಅಂದರೆ ಬೇಸಿಕಲಿ ನಮ್ಮ ರಾಜ್ಯದ ವಿವಿಧ ಡಿಸ್ಟ್ರಿಕ್ಟಿನ ಡೇಟಾ ಇದು ಬೇಸಿಕಲಿ ಯಾವ ಕಮಾಡಿಟಿ ಎಷ್ಟೆಷ್ಟು ನಿಮಗೆ ಕ್ವಿಂಟಾಲ್ಸ್ 2012 ಇಯರಲ್ಲಿ ಯಾವ ಡಿಸ್ಟ್ರಿಕ್ಟು ಯಾವ ತಾಲೂಕಲ್ಲಿ ನಿಮಗೆ ಅವೈಲೇಬಲ್ ಇದೆ ಅಂತ ತೋರಿಸ್ತಿದೆ. ಇದೊಂದು ಡಮ್ಮಿ ಡೇಟಾ ಅಂತಲೇ ಅಂದ್ಕೊಳ್ಳಿ. ಬೇಸಿಕಲಿ ನಾನು ಇದನ್ನು ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ನಿಮಗೆ ಪಿವೋಟ್ ಟೇಬಲ್ಸ್ನ ಹೇಗೆ ಯೂಸ್ ಮಾಡೋದು ಹಾಗೂ ಒಂದು ಡ್ಯಾಶ್ಬೋರ್ಡ್ ರಿಪೋರ್ಟ್ ಹೇಗೆ ಕ್ರಿಯೇಟ್ ಮಾಡೋದು. ಇವಾಗ ನೀವು ನೋಡ್ತಾ ಇರ್ಬೋದು, ಇಲ್ಲ ನಿಮ್ಗೆ ತೋರಿಸ್ತೀನಿ. ಈ ಡೇಟಾ ಬೇಸು ನಾನು ಫುಲ್ಲು ಬಾಟಮ್ ರೋಗೆ ಹೋಗ್ತೀನಿ. ನಿಮ್ಗೆ ಎಷ್ಟು ಲೈನ್ಸ್ ಇದೆ ಅಂತ ನೋಡ್ಬೋದು. ಇದು ತುಂಬ ಒಂದು ದೊಡ್ಡ ಡೇಟಾ ಆಗಿದೆ. ಸೊ ನಾನು ಕಂಟ್ರೋಲ್ ಮತ್ತು ಡೌನ್ ಆ್ಯರೋ ಕೀ ಹೊಡಿತೀನಿ. ಆವಾಗ ನೋಡಿ 21,000 ಚಿಲ್ಲರೆ ಅಷ್ಟು ರೋಸ್ ಇದೆ. ಆಮೇಲೆ ನಿಮಗೆ ಜೆ ತನಕ ನಿಮಗೆ ಕಾಲಮ್ಸ್ ಇದೆ. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಫುಲ್ಲು ಸೆಲೆಕ್ಟ್ ಮಾಡ್ಕೋತೀನಿ, ಅಥವಾ ನಾನು ಎಲ್ಲಾದರೂ ಒಂದು ಕಡೆ ಕ್ಲಿಕ್ ಮಾಡಿದ್ರು ಆಯಿತು. ಒಂದು ನನ್ನ ಡೇಟಾ ಶೀಟಲ್ಲಿ ಎಲ್ಲಾದರೂ ಒಂದು ಕಡೆ ಕ್ಲಿಕ್ ಮಾಡಿಕೊಂಡು ನಾನು ಇಲ್ಲಿ ಹೋಗಿ ಇನ್ಸರ್ಟ್ಗೆ ಹೋಗ್ತೀನಿ. ಇನ್ಸರ್ಟ್ಗೆ ಹೋಗಿ ಪಿವೋಟ್ ಟೇಬಲ್ ಅಂತ ಹೊಡಿತೀನಿ. ಪಿವೋಟ್ ಟೇಬಲ್ ಅಂತ ಹೊಡೆದ್ರೆ ಅದೇ ಹೇಳುತ್ತೆ ನೋಡಿ. ನಿಮಗೆ ಆ್ಯಂಟ್ ಲೈನ್ಸ್ ಕಾಣ್ಬೋದು, ಅಂದರೆ ಡಾಟೆಡ್ ಲೈನ್ಸ್, ಮೂವಿಂಗ್ ಆ್ಯಂಟ್ಸ್ ಲೈನ್ ಅಂತಾರೆ. ಸೊ ಆಟೋಮೆಟಿಕ್ಕಾಗಿ ಅದು ಸೆಲೆಕ್ಟ್ ಮಾಡ್ಕೊಳುತ್ತೆ ಫುಲ್ ಡೇಟಾ. ನೀವೇನು ಸೆಲೆಕ್ಟ್ ಮಾಡೋದು ಬೇಡ, ನೀವೆಲ್ಲಾದರೂ ಒಂದು ಕಡೆ ಒಳಗಡೆ ಕ್ಲಿಕ್ ಮಾಡಿದ್ರೆ ಸಾಕು. ಅದಾದಮೇಲೆ ನ್ಯೂ ವರ್ಕ್ ಶೀಟಲ್ಲಿ ಬೇಕೋ ನಿಮಗೆ ಎಕ್ಸಿಸ್ಟಿಂಗ್ ವರ್ಕ್ ಶೀಟಲ್ಲಿ ಬೇಕೋ, ಡಿಫಾಲ್ಟ್ ಆಗೋದು ನ್ಯೂ ವರ್ಕ್ ಶೀಟ್ ಅಂತ ತೋರಿಸುತ್ತೆ. ನೀವು ಆ ಥರ ಮಾಡಿಕೊಂಡು ಓಕೆ ಅಂತ ಹೊಡೀರಿ. ಸೊ ನ್ಯೂ ವರ್ಕ್ ಶೀಟಲ್ಲಿ ಇಲ್ಲಿ ನಿಮಗೆ ಪಿವೋಟ್ ಟೇಬಲ್ ನೋಡಿ, ಶೀಟ್ 1 ಅಂತ ಕ್ರಿಯೇಟ್ ಆಯಿತು. ಇಲ್ಲಿ ನಿಮಗೆ ಪಿವೋಟ್ ಟೇಬಲ್ ಆಪ್ಷನ್ಸ್ ಕೊಡ್ತಾ ಇದೆ. ಅದು ಇವಾಗ ನಾವೇನು ಬೇಕು, ನಾವು ನಮ್ಮ ರಿಪೋರ್ಟ್ ಹೇಗೆ ಬೇಕು ಆ ರೀತಿಯಲ್ಲಿ ನಾವು ಈ ಪಿವೋಟ್ ಟೇಬಲ್ನ ಬಿಲ್ಡ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ನಮ್ಮ ರಿಕ್ವೈರ್ಮೆಂಟ್ ಏನಿದೆ, ನನಗೆ ಈಗ ಬಾಜ್ರಾದು ಈಗ ಕಮಾಡಿಟಿ ವೈಸ್ ನನಗೆ ಡೇಟಾ ಬೇಕು ಅಂತ ಅಂದರೆ, ಅಥವಾ ನನಗೆ ಡಿಸ್ಟ್ರಿಕ್ಟ್ ವೈಸ್ ಬೇಕು ಅಂತ ಆದರೆ, ಅಥವಾ ತಾಲೂಕಾ ವೈಸ್ ಬೇಕು ಅಂತ ಆದರೆ ಹೇಗೆ ನಾನು ನೋಡ್ಬೋದು? ಈ ದೊಡ್ಡ ಡೇಟಾಬೇಸಲ್ಲಿ ಕಷ್ಟ ಆಗುತ್ತಲ್ವ. ಸೊ ಅದಕ್ಕೆ ನಾವು ಪಿವೋಟ್ ಟೇಬಲ್ ಮಾಡ್ಕೊತೀನಿ. ಈಗ ನೋಡಿ ನನಗೆ ಹೇಗೆ ಬೇಕು, ಈಗ ಫಾರ್ ಎಕ್ಸಾಂಪಲ್ ನನಗೆ ಡಿಸ್ಟ್ರಿಕ್ಟ್ ವೈಸ್ ಡೇಟಾ ಬೇಕು. ಸೊ ನಾನು ಇಲ್ಲಿ ಈ ಥರ ಹಾಕೋಬೋದು. ಆವಾಗ ನನಗೆ ಈಗ ನೀವು ಇದರಲ್ಲಿ ನೋಡಿದ್ರೆ ಬಾಗಲಕೋಟೆ ಎಷ್ಟೊಂದಿದೆ. ಈ ಶೀಟಲ್ಲಿ ನಿಮಗೆ ಎಲ್ಲ ಡಿಸ್ಟ್ರಿಕ್ಟ್ಸು ಈ ಥರ ಬರುತ್ತೆ. ರೋನಲ್ಲಿ ನೀವು ಹೇಳ್ಕೊಳ್ಳಿ. ನಾನೇನು ಮಾಡಿದೆ, ಡಿಸ್ಟ್ರಿಕ್ಟ್ನ ತೊಗೊಂಡು ರೋನಲ್ಲಿ ಇಲ್ಲಿ ಹೇಳ್ಕೊಂಡಿದ್ದೀನಿ. ಇಲ್ಲಿ ನಿಮಗೆ ಪಿವೋಟ್ ಟೇಬಲ್ಸಲ್ಲಿ ರೋ, ಕಾಲಮ್ ಮತ್ತು ಸಮ್ಮೇಷನ್ ಆಫ್ ವ್ಯಾಲ್ಯೂಸ್, ಆಮೇಲೆ ಫಿಲ್ಟರ್ಸ್ ಈ ಥರ ಇದೆ. ಓಕೆನಾ? ಓಕೆ, ನಾವು ಈಗ ಎಲ್ಲ ಒಂದು ಡಿಸ್ಟ್ರಿಕ್ಟ್ನ ಇಲ್ಲಿ ಹಾಕ್ಕೊಂಡಿದ್ದೀವಿ. ಸೊ ಇಲ್ಲಿ ಡಿಸ್ಟ್ರಿಕ್ಟ್ ಅಂದರೆ ಇದು ನಮ್ಮ ಫಸ್ಟ್ ಕಾಲಮ್ಮು. ಸೊ ಬಾಗಲಕೋಟೆನಲ್ಲಿ ನಾವು ಎಷ್ಟು ಅರೈವಲ್ ಯೂನಿಟ್ಸ್ ಇದೆ, ಅಂದರೆ ಇದು ಅರೈವಲ್, ಈ ಡೇಟಾ ಎಷ್ಟು ಬರ್ತಾ ಇದೆ ಟೋಟಲ್ ಆಗಿ ಅಂತ ನಾವು ನೋಡ್ಕೋಬೇಕು ಅಂದರೆ ಇಲ್ಲಿ ನೋಡಿ, ನಾವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಬರೀ ಬಾಗಲಕೋಟೆದಷ್ಟೇ. ನೋಡಿ, ನಮ್ಮ ಸಮ್ ಇಲ್ಲಿ ಕೆಳಗಡೆ ತೋರಿಸ್ತಿದೆ 120,8306 ಅಂತ ತೋರಿಸ್ತಾ ಇದೆ. ಇಲ್ಲಿ ನೋಡಿ, ನಾವಿವಾಗ ನಮ್ಮ ಅರೈವಲ್ ಯೂನಿಟ್ಸ್ನ ಇಲ್ಲಿ ಹಾಕ್ಕೊಂಡ್ರೆ 120,8306 ಅಂದರೆ ಅದು ಬೇಸಿಕಲಿ ಏನು ಮಾಡ್ತು ಅಂದರೆ ಈ ಫುಲ್ ಬಾಗಲಕೋಟೆ ಡಿಸ್ಟ್ರಿಕ್ಟಲ್ಲಿ ಎಷ್ಟು ಅರೈವಲ್ ಯೂನಿಟ್ಸ್ ಇದೆ ಅದನ್ನು ಇಲ್ಲಿ ಹಾಕೋದು. ಇಲ್ಲಿ ಹಾಕ್ಕೊಂಡು ತೋರಿಸ್ತಾ ಇದೆ. ಸೊ ಇವಾಗ ನಮಗೆ ಈ ಥರ ಬೇಡಪ್ಪ, ನಮಗೆ ಇನ್ನೂ ಒಂದು ಲೆವೆಲ್ ಫಿಲ್ಟರ್ ಬೇಕು ಅಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ನಾನು ಕಮಾಡಿಟಿ, ನಾನು ಬರೀ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಬಾಜ್ರಾ ಅಂತ ಒಂದು ಕಮಾಡಿಟಿ ಇದೆ. ನನಗೆ ಬರೀ ಬಾಜ್ರಾದಷ್ಟೇ ನನಗೆ ಅರೈವಲ್ ಯೂನಿಟ್ಸ್ ಬೇಕು ಅಂತ ಅಂದರೆ ನಾವು ಅದನ್ನು ಮಾಡ್ಕೋಬೋದು. ಅದನ್ನು ನಾವು ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ.
ಆಗುತ್ತೆ. ಯಾಕಂದರೆ ಇವಾಗ ಬೇಸಿಕಲಿ ಇದು ಎಲ್ಲ ಇವಾಗ ಬಾಗಲಕೋಟೆನಲ್ಲಿ ಎಲ್ಲ ಕ್ವಾಂಟಿಟಿ ಇದೂ ಅದನ್ನು ಆ್ಯಡ್ ಮಾಡಿ ತೋರಿಸ್ತದೆ ಹೌದಾ. ಬಾಜ್ರಾ, ಬುಲ್, ಕೌ, ಗೋಟ್, ಗ್ರೌಂಡ್ ನಟ್, ಈ ಬಫೆಲೋ, ಜೋರ್ ಇದೆಲ್ಲನೂ ಸೇರಿಸಿ ಕೊಡ್ತಾ ಇರೋದ್ರಿಂದ ನಮಗೆ ಸಮ್ ಬರ್ತಾಯಿದೆ. ಸೊ ನಾವು ಅದನ್ನು ಫಿಲ್ಟರ್ ಮಾಡಬೇಕು ಅಂದರೆ ಇವಾಗ ಕಮೋಡಿಟಿ ಅಂತಿದೆ. ಬೈ ಕಮೋಡಿಟಿ ಫಿಲ್ಟರ್ ಮಾಡಬೇಕಂದ್ರೆ ಇದನ್ನು ಇಲ್ಲಿ ಫಿಲ್ಟ್ರಲ್ಲಿ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ನಿಮಗೆ ಇಲ್ಲಿ ಮೇಲ್ಗಡೆ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಬಾಜ್ರಾ ಸೆಲೆಕ್ಟ್ ಆಗಿದೆ, ಯಾಕೆಂದರೆ ನಾನು ಆವಾಗಲೇ ಸೆಲೆಕ್ಟ್ ಮಾಡಿದ್ದೆ ನಿಮ್ಗೆ ತೋರ್ಸೋಕ್ಕಿಂತ ಮುಂಚೆ. ಸೊ ಇವಾಗ ನೀವು ಇದನ್ನು ಎಲ್ಲ ಕ್ವಾಂಟಿಟಿ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಸೇಮ್ ಫಿಗರ್ ಬರುತ್ತೆ 120,8306. ನಿಮ್ಗೆ ಬರೀ ಬಾಜ್ರಾದು ಬೇಕು ಅಂದರೆ ನೀವು ಇಲ್ಲಿ ಹೋಗಿ ಡಿಸೆಲೆಕ್ಟ್ ಮಾಡಿ, ಇಲ್ಲಿ ನೋಡಿ ಬಾಜ್ರಾ ಅಂತಿದೆ, ಅದನ್ನು ಸೆಲೆಕ್ಟ್ ಮಾಡಿ ಅದನ್ನು ಒತ್ತಿ, ಅವಾಗ ನೀವು ಬರೀ ಬಾಗಲಕೋಟೆನಲ್ಲಿ ಬಾಜ್ರಾ ಎಷ್ಟಿದೆ ಅಂತ ಇಲ್ಲಿ ಬರುತ್ತೆ. ನೀವು ಅದನ್ನು ಕ್ರಾಸ್ ಚೆಕ್ಕು ಮಾಡ್ಬೋದು. ಬಾಗಲಕೋಟೆನಲ್ಲಿ ಬಾಜ್ರಾ ಇವಾಗ ಫಾರ್ ಎಕ್ಸಾಂಪಲ್ ನಾನು ಇದಕ್ಕೆ Alt DFF ಅಂತ ಹೊಡಿತೀನಿ, ಆವಾಗ ನನಗೆ ಫಿಲ್ಟರ್ಸ್ ಬರುತ್ತೆ. ಓಕೆ, ಫಿಲ್ಟರ್ ಬಂದಮೇಲೆ ನಾನು ಇಲ್ಲಿ ಹೋಗಿ ಬರೀ ಬಾಜ್ರಾ ಅಂತ ಸೆಲೆಕ್ಟ್ ಮಾಡ್ತೀನಿ. ಬರೀ ಬಾಜ್ರಾ ಸೆಲೆಕ್ಟ್ ಆಯಿತು, ಫಿಲ್ಟರ್ ಆಯಿತು. ಸೊ ಬರೀ ಬಾಜ್ರಾ ಫಿಲ್ಟರ್ ಆಗಿ ಇಲ್ಲಿ ನಾನು ಬಾಗಲಕೋಟೆ ಅಂತಲೇ ಫಿಲ್ಟರ್ ಮಾಡ್ತೀನಿ, ಬೇರೆದೆಲ್ಲ ಹೋಗುತ್ತೆ ಅವಾಗ. ಸೊ ಓಕೆ, ನನಗೀಗ ಆಯಿತು. ಈಗ ಇಲ್ಲಿ ನೋಡ್ಕೊಳ್ಳೋಣ. ಇವಾಗ 127,672 ನೋಡಿದ್ರ, 127,672 ಇಲ್ಲಿ ನಿಮಗೆ ಪಿವೋಟ್ ಟೇಬಲಲ್ಲಿ ಫಿಲ್ಟರಾಗಿ ಬಂತು. ಸೊ ಇದೇ ನಿಮ್ಮ ಪಿವೋಟ್ ಟೇಬಲ್ನ ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಓಕೆ, ನಂಗೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಕೇಳ್ಬೋದು, ಇವಾಗ ಫಾರ್ ಎಕ್ಸಾಂಪಲ್ ಸೊ ಇವಾಗ ನೀವು ಕೇಳ್ಬೋದು ನನಗೆ ಈ ಪ್ರತಿಯೊಂದು ಇದ್ರದ್ದು ಅಡ್ರೆಸ್ ಬೇಕು, ನನಗೆ ಈ ಅಡ್ರೆಸ್ ಏನು ರಿಫ್ಲೆಕ್ಟ್ ಆಗ್ತಿದೆಯಲ್ಲ ಅದು ಬೇಕು ಅಂತ ಇಟ್ಕೊಳ್ಳಿ. ಆವಾಗ ನೀವೇನಿಲ್ಲ, ಹೋಗಿ ಅಡ್ರೆಸ್ ಅನ್ನೋ ಫೀಲ್ಡ್ನ ತೊಗೊಂಡು ನೀವು ಇದ್ರ ಕೆಳಗಡೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಆವಾಗ ನಿಮಗೆ ಇಲ್ಲಿ ಅಡ್ರೆಸ್ ಈ ಥರ ಬರ್ತಾ ಇದೆ. ಸೊ ಪ್ರತಿಯೊಂದು ಅರೈವಲ್ ಯೂನಿಟ್ ಅಗೇನ್ಸ್ಟ್ ಏನು ಅಡ್ರೆಸ್ ಇದೆಯೋ ಅದು ಇಲ್ಲಿ ಬರ್ತಾಯಿದೆ. ನಿಮಗೆ ಈ ಥರ ನೋಡೋಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ, ನಿಮ್ಗೆ ಇನ್ನೂ ಒಂದು ಒಳ್ಳೆಯ ಫಾರ್ಮ್ಯಾಟಲ್ಲಿ ನೋಡಬೇಕು ಅಂದರೆ ನೀವು ಡಿಸೈನ್ಗೆ ಹೋಗಿ, ಇಲ್ಲಿ ಮೇಲ್ಗಡೆ ಡಿಸೈನ್ಗೆ ಹೋಗಿ ಸಬ್ ಟೋಟಲ್ಸ್ನ ಡು ನಾಟ್ ಸಬ್ ಟೋಟಲ್ಸ್ ಮಾಡಿ, ಗ್ರ್ಯಾಂಡ್ ಟೋಟಲ್ಸ್ನು ಆಫ್ ಮಾಡಿ. ಆವಾಗ ನಿಮ್ಗೆ ಇಲ್ಲಿ ಟೋಟಲ್ಸ್ ಹೋಯಿತು ಕೆಳಗಡೆಯಿಂದ. ರಿಪೋರ್ಟ್ ಲೇಔಟಲ್ಲಿ ಹೋಗಿ ಶೋ ಇನ್ ಟ್ಯಾಬ್ಯುಲರ್ ಕಾಲಮ್ ಅಂತ ಮಾಡಿ. ಆವಾಗ ನೋಡಿ ನಿಮ್ಗೆ ಹೇಗೆ ಬರುತ್ತೆ, ಕ್ಲೀನಾಗಿ ನೀಟಾಗಿ ಈ ಥರ ಬರುತ್ತೆ. ಅಂದರೆ ಬಾಗಲಕೋಟೆನಲ್ಲಿ ಈ ಅಡ್ರೆಸ್ಸಲ್ಲಿ ಇಷ್ಟು ಯೂನಿಟ್ಸ್ ಅರೈವಲ್ ಆಯಿತು. ಓಕೆನಾ. ಸೊ ಈ ಥರ ನಿಮಗೆ ಒಂದು ಟ್ಯಾಬ್ಯುಲರ್ ಕಾಲಮಲ್ಲಿ ಈಸಿಯಾಗಿ ಕೊಡುತ್ತೆ. ಸೊ ನಿಮ್ಮ ಡೇಟಾ ಶೀಟು ಇಲ್ಲೇ ಇರುತ್ತೆ. ಇಲ್ಲಿ ನಾನು ಫಿಲ್ಟರ್ ಎಲ್ಲ ತೆಗಿತೀನಿ. ಇದು ನಾನು ನಿಮ್ಗೆ ಸುಮ್ಮನೆ ತೋರ್ಸೋಕ್ಕಷ್ಟೇ ಮಾಡಿದ್ದು. ಇಲ್ಲೂ ಅಷ್ಟೇ ಫಿಲ್ಟರ್ ನಾನೆಲ್ಲ ತೆಗಿತೀನಿ. ಓಕೆ, ಸೊ ಈ ರೀತಿಯಾಗಿ ನೀವು ಇಲ್ಲಿ ನೀವು ಫಿಲ್ಟರ್ ಮಾಡ್ಕೋಬೋದು. ಸೊ ಇದೇ ಒಂದು ಪಿವೋಟ್ ಟೇಬಲ್ನ ಒಂದು ಯೂಸ್ ಅಂತ ಹೇಳ್ಬೋದು. ಸೊ ಇವಾಗ ನೀವು ಬೇಕಾದರೆ ಇನ್ನೊಂದು ನಿಮ್ಗೆ ತೋರಿಸ್ಕೊಡ್ತೀನಿ. ಇದನ್ನು ಹೀಗೆ ಡ್ರ್ಯಾಗ್ ಮಾಡ್ಕೊಳ್ಳಿ. ಇನ್ನೊಂದು ನಿಮಗೆ ರಿಪೋರ್ಟ್ ಥರ ಮಾಡ್ಕೋಬೇಕು ಅಂದರೆ ತುಂಬಾ ಸುಲಭ. ಓಕೆ, ಇವಾಗ ನಿಮಗೆ ಇಷ್ಟಾದಮೇಲೆ ನಿಮಗೆ ಫಾರ್ ಎಕ್ಸಾಂಪಲ್ ನಿಮಗೆ ಒಂಥರ ಡ್ಯಾಶ್ ಬೋರ್ಡ್ ಥರ ರಿಪೋರ್ಟ್ ಬೇಕು ಅಂತ ಇಟ್ಕೊಳ್ಳಿ. ಆವಾಗ ನೀವು ಏನು ಮಾಡ್ಬೋದು ಅಂದರೆ ಇಲ್ಲಿ ಎಲ್ಲಾದರೂ ಕ್ಲಿಕ್ ಮಾಡಿ, ಆವಾಗ ನಿಮಗೆ ಅನಲೈಸ್ ಮತ್ತು ಡಿಸೈನ್ ಟ್ಯಾಬ್ ಆ್ಯಕ್ಟಿವೇಟ್ ಆಗುತ್ತೆ. ಈ ಅನಲೈಸ್ ಟ್ಯಾಬ್ಗೆ ಹೋಗಿ ಸ್ಲೈಸರ್, ಇಲ್ಲಿ ಇನ್ಸರ್ಟ್ ಸ್ಲೈಸರ್ ಅಂತಿದೆಯಲ್ಲ ಅದನ್ನು ತೊಗೊಳ್ಳಿ, ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನಿಮಗೆ ಬೇಸಿಕಲಿ ಈ ಪಿವೋಟ್ ಟೇಬಲಲ್ಲಿ ಯಾವ ಫೀಲ್ಡ್ಸ್ ಇದೆಯೋ ಟಾಪ್ ಈ ಫೀಲ್ಡ್ಸು ಅದೆಲ್ಲ ಇಲ್ಲಿ ಬರುತ್ತೆ ನಿಮಗೆ. ಆವಾಗ ನಿಮಗೆ ಯಾವುದು ಬೇಕು ಫಿಲ್ಟರು, ಡಿಸ್ಟ್ರಿಕ್ಟ್ ನೇಮ್, ತಾಲೂಕ್ ನೇಮ್, ಮಾರ್ಕೆಟ್ ನೇಮ್, ಅದನ್ನೆಲ್ಲ ನೀವು ಹಾಕ್ಕೊಳ್ಳಿ. ಅಡ್ರೆಸ್ಸು, ಟೆಲಿಫೋನ್ ನನಗೆ ಬೇಡ, ಕಮೋಡಿಟಿ ಯಾವುದು, ಇಯರ್ 2012 ಇರೋದ್ರಿಂದ ಅದೂ ನನಗೆ ಬೇಡ, ಮಂತ್ ಬೇಕು ನನಗೆ, ಅರೈವಲ್ ಬೇಕು, ಯೂನಿಟ್ ಎಲ್ಲ ಒಂದೇ ಆಗಿರೋದ್ರಿಂದ ಅದು ನನಗೆ ಬೇಡ. ಸೊ ಈ ಥರ ತೊಗೊಂಡು ನೀವು ಇಟ್ಕೊಂಡ್ರೆ ನಿಮಗೆ ಅದು ಬೇಸಿಕಲಿ ನಿಮಗೆ ಈ ಥರ ಒಂದು ಆಪ್ಷನ್ಸ್ ಕೊಡುತ್ತೆ. ಈಸಿಯಾಗಿ ಸೆಲೆಕ್ಟ್ ಮಾಡೋ ಒಂದು ಫಿಲ್ಟರಿಂಗ್ ಆಪ್ಷನ್ಸ್ ಕೊಡುತ್ತೆ. ಇದು ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಇದೆಲ್ಲ ನೀವು ಒಂದು ಸತಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಡೇಟಾ ಅಲ್ಲಿ ನೀವು ಡಂಪ್ನ ಅಲ್ಲಿ ಈ ಡೇಟಾ ಚೇಂಜ್ ಮಾಡ್ಕೋತಾ ಹೋದರೆ, ಈ ಡೇಟಾ ಶೀಟಲ್ಲಿ ಪೇಸ್ಟ್ ಮಾಡ್ಕೋತಾ ಹೋದರೆ ಇದರಲ್ಲಿ ನೀವು ಆಲ್ಟ್ರ್ ಮಾಡೋದು ಬೇಕಾಗಲ್ಲ ಮತ್ತೆ ಮತ್ತೆ ಬಂದು. ಸೊ ಇಲ್ಲಿ ನೋಡಿ, ಇಲ್ಲಿ ಫಿಲ್ಟ್ರಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಸೆಲೆಕ್ಟ್ ಆಗಿರೋದ್ರಿಂದ ಇಲ್ಲಿ
ವೈಟ್ ತೋರಿಸ್ತಿದೆ. ನೀವು ಕೆಳಗಡೆ ಹೋಗಿ ನೋಡ್ಬೋದು, ಯಾವುದೋ ಒಂದು ಸೆಲೆಕ್ಟ್ ಆಗಿದೆ ಬಾಜ್ರ, ಹೌದಾ? ಸೊ ನನಗೆ ಎಲ್ಲ ಬೇಕು ಅಂದರೆ ಇಲ್ಲಿ ಕ್ಲಿಯರ್ ಫಿಲ್ಟರ್ ಮಾಡ್ತೀನಿ. ಇಲ್ಲಿ ಕ್ಲಿಯರ್ ಫಿಲ್ಟರ್ ಮಾಡಿದ ತಕ್ಷಣ ಎಲ್ಲನೂ ಸೆಲೆಕ್ಟ್ ಆಯಿತು ನೋಡಿ, ಎಲ್ಲ ಕಮೋಡಿಟಿನೂ ಸೆಲೆಕ್ಟ್ ಆಯಿತು. ಸೊ ಇವಾಗ ನನಗೆ ಕಮೋಡಿಟಿನಲ್ಲಿ ಬರೀ ನನಗೆ ಅವರೇ ಬೇಕು, ಅವರೇ ಸೆಲೆಕ್ಟ್ ಮಾಡ್ಕೊತೀನಿ. ಬರೀ ಅವರೇದು ಬಂತು ನೋಡಿ, ಎಷ್ಟು ಕೂಲಾಗಿದೆ ಅದು. ಓಕೆ, ನನಗೆ ಬರೀ ಜನವರಿ ಮಂತದ್ದು ಬೇಕು ಅಂದ್ಕೊಳ್ಳಿ, ಜನವರಿ ಮಂತದ್ದು ಅಷ್ಟೇ ಫಿಲ್ಟರ್ ಆಯಿತು. ಓಕೆ, ಇವಾಗ ಅರೈವಲ್ ಅದನ್ನೇ ನಾನು ಫಿಲ್ಟರ್ ಮಾಡೋಕ್ಕೆ ಹೋಗಲ್ಲ, ಇದು ಬೇಕಾಗಿರಲಿಲ್ಲ, ಬಟ್ ಸುಮ್ಮನೆ ಹಾಕ್ಕೊಂಡಿದ್ದೀನಿ. ಓಕೆ, ಆಮೇಲೆ ನಿಮಗೆ ಮಾರ್ಕೆಟ್ ವೈಸು ಇವಾಗೆಲ್ಲ ಮಾರ್ಕೆಟು ತೋರಿಸ್ತಿದೆ. ಇಲ್ಲಿ ತಾಲೂಕು ಎಲ್ಲನೂ ತೋರಿಸ್ತಿದೆ. ಬಟ್ ಬರೀ ನನ್ನ ಮಾರ್ಕೆಟ್ ಬೆಂಗಳೂರು ಮಾರ್ಕೆಟ್ ಅಂತ ಅಂದರೆ ನೋಡಿ, ಇಲ್ಲಿ ನೋಡಿ ಬರೀ ಬೆಂಗಳೂರು ಅರ್ಬನ್ ಅಂತ ಬಂತು. ಇವಾಗ ನೋಡಿ ಬೆಂಗಳೂರು ಅಂತ ನಾನು ಸೆಲೆಕ್ಟ್ ಮಾಡಿದ ತಕ್ಷಣ ತಾಲೂಕಾನು ಆಟೋಮೆಟಿಕಲಿ ಫಿಲ್ಟರ್ ಆಗೋಯ್ತು. ನಿಮಗೆ ಇಲ್ಲಿ ಬೇರೆ ತಾಲೂಕು ಎಲ್ಲ ಗ್ರೇ ಆಗಿದೆ ಒಂದು ಸ್ವಲ್ಪ, ಇದು ಮಾತ್ರ ಹೈಲೈಟ್ ಆಗಿದೆ, ಯಾಕೆಂದರೆ ಇದು ಬ್ಯಾಂಗ್ಳೂರು ನಾರ್ತಲ್ಲಿ ಬ್ಯಾಂಗ್ಳೂರು ಬರ್ತಾ ಇದೆ. ಆಮೇಲೆ ಡಿಸ್ಟ್ರಿಕ್ಟು ಬ್ಯಾಂಗ್ಳೂರು ಅರ್ಬನ್ನು. ಸೊ ಬ್ಯಾಂಗ್ಳೂರು ಅರ್ಬನ್ನಲ್ಲಿ ಬ್ಯಾಂಗ್ಳೂರು ನಾರ್ತ್ ತಾಲೂಕದಲ್ಲಿ ಬ್ಯಾಂಗ್ಳೂರು ಬರ್ತಾ ಇದೆ, ಅದೇ ಇಲ್ಲಿ ಬಂದಿರೋದು. ಸೊ ನಾನು ಎಲ್ಲ ಫೀಲ್ಡ್ಸು ಇಲ್ಲಿ ಸೆಲೆಕ್ಟ್ ಮಾಡಿಲ್ಲದೆ ಇರೋದ್ರಿಂದ, ನಾನು ಡೈರೆಕ್ಟಾಗಿ ಇಲ್ಲೇ ಸೆಲೆಕ್ಟ್ ಮಾಡಿರೋದ್ರಿಂದ ನನಗೆ ಯಾವ ಫಾರ್ಮೆಟಲ್ಲಿ ಬೇಕೋ ಅದು ಇಲ್ಲಿ ಬರ್ತಾ ಇದೆ. ಸೊ ನಿಮಗೆ ಇದು ಗೊತ್ತಾಗಿರ್ಬೋದಲ್ಲ. ಸೊ ಇಲ್ಲಿ ನಾನು ಫಿಲ್ಟರ್ ಕ್ಲಿಯರ್ ಮಾಡ್ತೀನಿ, ಅವಾಗೆಲ್ಲ ಬರುತ್ತೆ. ಅಕಸ್ಮಾತ್ ನಿಮಗೆ ನಿಮಗೆ ಇಲ್ಲಿ ನಾನು ಮಾರ್ಕೆಟ್ ತೊಗೊಂಡಿಲ್ಲ, ಈ ನನ್ನ ಪಿವೋಟ್ ಟೇಬಲಲ್ಲಿ ಇಲ್ಲೂ ನಿಮ್ಗೆ ಮಾರ್ಕೆಟ್ ತೊಗೋಬೇಕು ಅಂತ ಅನಿಸಿದ್ರೆ ಅದು ನೀವು ಯಾವಾಗ ಬೇಕಾದ್ರೂ ತೊಗೋಬೋದು. ಇಲ್ಲಿ ನೀವು ಸೆಲೆಕ್ಟ್ ಮಾಡಿ, ಇಲ್ಲಿ ನೋಡಿ ನಿಮ್ಮ ಮಾರ್ಕೆಟ್ ನೇಮ್ ಅಂತಿದೆಯಲ್ಲ, ಅದನ್ನು ಬೇಕಾದ್ರೆ ಇಲ್ಲಿ ಡ್ರಾಪ್ ಡೌನಲ್ಲಿ ಹಾಕ್ಕೊಳ್ಳಿ. ಇಲ್ಲಿ ನೋಡಿ ಮಾರ್ಕೆಟ್ ನೇಮ್ ಬಂತು. ಓಕೆ, ಸೊ ಅಷ್ಟು ಸುಲಭ ಇದು. ಇವಾಗ ನೋಡಿ ಇಲ್ಲಿ ಬೆಂಗಳೂರು ಸೆಲೆಕ್ಟ್ ಮಾಡಿದ್ರೆ ಇಲ್ಲೂ ಬೆಂಗಳೂರು ಕಾಣಿಸ್ತಿದೆ. ಮೊದಲು ಬೆಂಗಳೂರು ಕಾಣಿಸ್ತಿರಲಿಲ್ಲ, ಯಾಕೆಂದರೆ ನಾವು ಮಾರ್ಕೆಟ್ನ ಪಿವೋಟ್ ಟೇಬಲಲ್ಲಿ ಹಾಕ್ಕೊಂಡಿರಲಿಲ್ಲ. ಸೊ ಇದೇ ನಿಮ್ಮ ಪಿವೋಟ್ ಟೇಬಲ್ನ ಒಂದು ಯೂಸ್. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ನಿಮಗೆ ಏನು ಹೇಳಬೇಕು ಅಂದರೆ, ಈ ಒಂದು ಫೀಲ್ಡ್ ಸಮ್, ಇಲ್ಲಿ ಬೇಕಾದ್ರೆ ನೀವು ಸ್ವಲ್ಪ ಹುಷಾರಾಗಿರ್ಬೋದು. ಒಂದೊಂದು ಟೈಮಲ್ಲೂ ಒಂದೊಂದು ಆಪ್ಷನ್ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಈ ಆಪ್ಷನಲ್ಲಿ ನಾನು ಸಮ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಒಂದೊಂದು ಸತಿ ನಿಮಗೆ ಕೌಂಟ್ ಬೇಕಾಗ್ಬೋದು ನಿಮ್ಮ ಸಿಚುವೇಶನ್ ಪ್ರಕಾರ. ಆವಾಗ ನೋಡಿ ಆ ಕೌಂಟ್ ಎಷ್ಟಿದೆ ಅಂತಲೂ ಗೊತ್ತಾಗುತ್ತೆ. ಈ ಎಕ್ಸಾಂಪಲ್ಗೆ ಕೌಂಟ್ ಸೂಟೇಬಲ್ ಅಲ್ಲ, ಆದ್ದರಿಂದ ನಾವು ಸಮ್ ಅಂತ ತೊಗೊತೀವಿ. ಒಂದೊಂದು ಸತಿ ನಿಮ್ಗೆ ಆ್ಯಾವ್ರೇಜ್ ಬೇಕಾಗ್ಬೋದು, ಒಂದೊಂದು ಸತಿ ಅದರಲ್ಲಿರೋ ಯಾವುದು ಮ್ಯಾಕ್ಸಿಮಮ್ ಮಿನಿಮಮ್ ಬೇಕಾಗ್ಬೋದು. ಸೊ ಆ ಥರ. ಸೊ ನೀವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಬಂತು, ಇದೆಲ್ಲ ನಮ್ಗೆ ಬೇಕಾಗಿಲ್ಲ. ಸೊ ನಿಮ್ಮ ಸಿಚುವೇಶನ್ ಪ್ರಕಾರ ನೀವು ಇಲ್ಲಿ ಹೋಗಿ ಕಸ್ಟಮೈಸ್ ಮಾಡ್ಕೋಬೋದು. ನನಗೆ ಸಮ್ ಬೇಕಾಗಿರೋದ್ರಿಂದ ನಾನು ಸಮ್ ಅಂತ ಚೂಸ್ ಮಾಡ್ತೀನಿ. ಆವಾಗ ನನಗೆ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟಲ್ಲಿ ಈ ಅಡ್ರೆಸ್ಸಲ್ಲಿ ಈ ಮಾರ್ಕೆಟ್ ದೊಡ್ಡಬಳ್ಳಾಪುರ ಮಾರ್ಕೆಟಲ್ಲಿ ಅವರೇದು ಸಮ್ ಎಷ್ಟಿದೆ, ಅರೈವಲ್ ಸಮ್ 7 ಅಂತ ಗೊತ್ತಾಗುತ್ತೆ. ಇಲ್ಲಿ ಅವರೇ ಅಂತ ನಾನು ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಈ ಥರ ನೀವು ಇಲ್ಲಿ ಸ್ಲೈಸರ್ಸ್ ಹಾಕ್ಕೊಂಡ್ರೆ ನೀವು ಒಂದು ಒಳ್ಳೆ ರಿಪೋರ್ಟ್ ಥರ ಬರುತ್ತೆ. ಆಮೇಲೆ ನಿಮಗೆ ಇಷ್ಟೇ ಅಲ್ಲ, ನೀವು ಇದನ್ನು ಒಂದು ಸೊ ನಿಮಗೆ ಇವತ್ತು ಪಿವೋಟ್ ಟೇಬಲ್ ಬಗ್ಗೆ ಒಂದು ಸ್ವಲ್ಪ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸುಲಭವಾಗಿ ಅರ್ಥ ಆಗೋಂಗೆ ಹೇಳ್ಕೊಟ್ಟಿದ್ದೀನಿ. ನೀವು ಇದನ್ನು ಟ್ರೈ ಮಾಡಿ. ನಿಮ್ಗೆ ಬೇಕಾದ್ರೆ ಈ ಫೈಲ್ ಏನಿದೆ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮಾಡಿರ್ತೀನಿ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಈ ಎಕ್ಸಾಂಪಲ್ ನೋಡಿಕೊಂಡು ಟ್ರೈ ಮಾಡಿ ಒಂದ್ಸತಿ. ನಿಮ್ಗೇನಾದರೂ ಪ್ರಾಬ್ಲಮ್ ಆದರೆ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ, ನಾನು ಆದಷ್ಟು ಬೇಗ ನಿಮಗೆ ರಿಪ್ಲೈ ಮಾಡ್ತೀನಿ. ಇದೇ ಥರ ಎಕ್ಸೆಲ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ಪ್ಲೇಲಿಸ್ಟಲ್ಲಿ ಹೋಗಿ ನೀವು ನೋಡ್ಬೋದು ಬೇರೆ ಬೇರೆ ಟಾಪಿಕ್ಸ್ ಮೇಲೆ. ಆಮೇಲೆ ನಿಮ್ಗೆ ಯಾವ್ದಾದ್ರು ಟಾಪಿಕ್ಸ್ ಇಷ್ಟ ಇದ್ದರೆ ಅದನ್ನು ಹಾಕಿ, ನನಗೆ ಗೊತ್ತಿದ್ದರೆ ಡೆಫಿನೆಟ್ಲಿ ಮಾಡ್ತೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಐಕಾನ್ ಒತ್ತಿ. ಸೊ ನಾನು ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಬರೀ ಎಕ್ಸೆಲ್ ಅಷ್ಟೇ ಅಲ್ಲ, ಟೆಕ್ನಾಲಜಿ ರಿಲೇಟೆಡ್ ವೀಡಿಯೋಸ್ನೂ ಹಾಕಿದ್ದೀನಿ. ನನ್ನ ಬೇರೆ ವೀಡಿಯೋಸ್ನೂ ಚೆಕ್ ಮಾಡಿ, ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಸೊ ಅಷ್ಟೇ, ಇವತ್ತಿಗಿಷ್ಟೇ. ಥ್ಯಾಂಕ್ ಯು.